ಎಲ್ಲರಿಗೂ ನಮಸ್ಕಾರಗಳು. ಹೊಸ ವರ್ಷದ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ ಅಥವಾ ಭಾಷಣ ಮೂಲಕ ಕೂಡ ನಾವು ಇದನ್ನು ಹೇಳ್ಬೋದು. ಮಕ್ಕಳು ಪ್ರಬಂಧದ ಮೂಲಕ ಕೂಡ ಇದನ್ನು ಬರೆದುಕೊಳ್ಬೋದು. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವರ್ಷ ಎಲ್ಲರಿಗೂ ವಿಶೇಷ ದಿನ. ಹೊಸ ವರ್ಷ ಎಲ್ಲರಿಗೂ ವಿಶೇಷ ದಿನ. ಇಡೀ ಪ್ರಪಂಚದಲ್ಲೇ ಹೊಸ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಡಿಸೆಂಬರ್ 31ರ ರಾತ್ರಿ ಜನರು ಹಾಡುತ್ತಾರೆ, ಸಿಹಿ ಹಂಚುತ್ತಾರೆ, ನೃತ್ಯ ಮಾಡುತ್ತಾರೆ ಮತ್ತು ಆನಂದಿಸುತ್ತಾರೆ. ಈ ದಿನ ಮಕ್ಕಳು, ಹಿರಿಯರು ಹೊಸ ಬಟ್ಟೆ, ಉಡುಗೊರೆ ಮತ್ತು ಅನೇಕ ಹೊಸ ವಸ್ತುಗಳನ್ನು ತಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ಕೊಡುತ್ತಾರೆ. ಹೊಸ ವರ್ಷವನ್ನು ಒಂದು ಹಬ್ಬದಂತೆ ಆಚರಿಸುತ್ತಾರೆ. ಈ ದಿನದಂದು ಮಕ್ಕಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿರುತ್ತದೆ. ಹೊಸ ವರ್ಷವು ಹೊಸ ಕೆಲಸವನ್ನು ಮಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಕ್ಯಾಲೆಂಡರ್ ಪ್ರಕಾರ ಜನವರಿ 1ರಂದು ಹೊಸ ವರ್ಷದ ಆರಂಭವನ್ನು ಗುರುತಿಸುತ್ತದೆ. ಕ್ಯಾಲೆಂಡರ್ ಪ್ರಕಾರ ಜನವರಿ 1ರಂದು ಹೊಸ ವರ್ಷದ ಆರಂಭವನ್ನು ಗುರುತಿಸುತ್ತದೆ. ವರ್ಷದಲ್ಲಿ 365 ದಿನಗಳಿವೆ. ಅದು ಪೂರ್ಣಗೊಂಡ ನಂತರ ಹೊಸ ವರ್ಷವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಸುಂದರವಾದ ಉಡುಗೊರೆಗಳು ಮತ್ತು ಗ್ರೀಟಿಂಗ್ಸ್ಗಳನ್ನು ನೀಡುವ ಮೂಲಕ ಮಕ್ಕಳು ಸಂತೋಷ ಪಡುತ್ತಾರೆ. ಈ ದಿನದಂದು ಸುಂದರವಾದ ಉಡುಗೊರೆಗಳು ಮತ್ತು ಗ್ರೀಟಿಂಗ್ಸ್ಗಳನ್ನು ನೀಡುವ ಮೂಲಕ ಮಕ್ಕಳು ಸಂತೋಷ ಪಡುತ್ತಾರೆ. ಪ್ರತಿ ದೇಶಕ್ಕೂ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಹೊಸ ವರ್ಷಕ್ಕೆ ಹೆಚ್ಚಿನ ಮಹತ್ವವಿದೆ. ಹೊಸ ವರ್ಷವು ಹೊಸ ಕೆಲಸವನ್ನು ಮಾಡಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಹೊಸ ವರ್ಷವು ನಮಗೆ ಹೊಸ ಕೆಲಸಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಇದು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ದಿನವೆಂದು ಹೇಳುತ್ತೇವೆ. ಆದ್ದರಿಂದ ಈ ದಿನ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಇದು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ದಿನವೆಂದು ಹೇಳುತ್ತೇವೆ. ಆದ್ದರಿಂದ ಈ ದಿನ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ನನ್ನ ಎಲ್ಲ ಕಹಿ ನೆನಪುಗಳು ಮರೆಯಾಗಲಿ. ಈ ವರ್ಷವು ನನಗೆ ಹಾಗೂ ನನ್ನ ಪ್ರೀತಿ ಪಾತ್ರರಿಗೆ ಸಂತಸ ತರಲಿ. ಇದು ನನ್ನ ಕನಸು ಆಗಿದೆ. ಈ ರೀತಿಯಾಗಿ ಹೊಸ ವರ್ಷವನ್ನು ಪ್ರತಿಯೊಬ್ಬರು ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ನಿಮಗೂ ಕೂಡ ಹೊಸ ವರ್ಷದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನು ಪಾಯಿಂಟ್ ಮೂಲಕ ಕೂಡ ನೀವು ಬರೆದುಕೊಳ್ಬೋದು. ಇಲ್ಲ ಒಂದು ಪೀಠಿಕೆ ವಿವರಣೆ ಅಂತ ಕೂಡ ಬರೆದುಕೊಳ್ಬೋದು. ಪ್ರಬಂಧ ಬರೆಯುವಾಗ ಅಥವಾ ಒಂದು ಭಾಷಣ ಮಾಡುವಾಗ ನಾವು ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ನಾವು ಒಂದು ನಮಸ್ಕಾರಗಳನ್ನು ತಿಳಿಸಿ ಆ ನಂತರ ಹೊಸ ವರ್ಷದ ಬಗ್ಗೆ ಒಂದು ಚಿಕ್ಕದಾದ ಭಾಷಣ ಮಾಡ್ಬೋದು. ಹೊಸ ವರ್ಷವು ಎಲ್ಲರ ಜೀವನದಲ್ಲಿ ಒಂದು ಹೊಸದೊಂದನ್ನು ತರತ್ತೆ. ಹಳೆಯ ಕಹಿ ನೆನಪುಗಳನ್ನು ಎಲ್ಲರೂ ಮರೆತು ಹೊಸ ಜೀವನಕ್ಕೆ ಇಡುತ್ತಿದ್ದಾರೆ. ಮುಂದಿನ ವರ್ಷವಾದರೂ ಎಲ್ಲರ ಜೀವನದಲ್ಲಿ ಸುಖ ತರಲಿ ಎನ್ನುವುದೇ ಈ ಒಂದು ಪ್ರಬಂಧದ ಉದ್ದೇಶವಾಗಿದೆ. ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಿಮ್ಮ ಹಳೆಯ ನೆನಪುಗಳನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡಬೇಕೆಂದು ಹೇಳುತ್ತಾ ಈ ಚಿಕ್ಕದಾದ ಪ್ರಬಂಧ ಮುಗಿಸುತ್ತೇನೆ. ಥ್ಯಾಂಕ್ ಯು.